ವರ್ಷಕ್ಕೊಮ್ಮೆ ದರ್ಶನ ಕಟ್ಟಿಸುವಂತ ಹಾಸನ ಅಧಿದೇವತೆ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ತೆಗೆಯಲು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈಗ ನಮ್ಮೊಂದಿಗೆ ಪ್ರಧಾನ ಅರ್ಚಕರಾದಂಥ ನಾಗರಾಜ್ ಅವರು ಇರೋದು. ನಾಗರಾಜ್ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ರಾತ್ರಿಯಿಂದನೇ ತಾಯಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳೆಲ್ಲ ಆಗ್ತಾ ಇದೆ. ಎಷ್ಟೊತ್ತಿಗೆ? ಇವತ್ತು ಮಧ್ಯ ಈಗ 9 ಗಂಟೆಗೆಲ್ಲ ಶುರು. ಈ 9 ಗಂಟೆಗೆ ಸಾಂಪ್ರದಾಯಿಕ ವಿಧಿವಿಧಾನದಂತೆ ಪೂಜೆಗಳು ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸರಿಯಾಗಿ ಗರ್ಭಗುಡಿಯ ದ್ವಾರ ತೆಗಿತೀವಿ. ಅದಾದ ಮೇಲೆ ಒಂದು ಅರ್ಧ ಗಂಟೆ ಯಾರು ಮುಖ್ಯ ಅತಿಥಿಗಳಿದ್ದಾರೆ ಅವರುಗಳ ದರ್ಶನ ಆಗುತ್ತೆ. ಆಮೇಲೆ ದೇವಾಲಯದ ಒಳಾಂಗಣ ಸುಣ್ಣ ಬಣ್ಣ ಶುಚಿ ಕಾರ್ಯಗಳು ಎಲ್ಲದೂ ನಡೆಯುತ್ತೆ. ಹಾಗಾಗಿ ಅವಾಗ ಗರ್ಭಗುಡಿ ಬಾಗಿಲು ಹಾಕ್ಕೊಂಡು ಒಳಗಡೆ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಮತ್ತು ಸಂಜೆ ಮೇಲೆ ಮತ್ತೆ ದೇವರಿಗೆ ಮುಂದಿನ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ರಾತ್ರಿ ದೇವರಿಗೆ ಅಭಿಷೇಕ ಮತ್ತು ಪಾರಾಯಣಾದಿಗಳು ಮತ್ತು ಪುಣ್ಯ ಕಾರ್ಯಗಳು, ವಸ್ತ್ರ ಅಲಂಕಾರ ಆಭರಣಗಳು ಇವತ್ತೆಲ್ಲ ನಡೆದು ಎಲ್ಲ ಅಲಂಕಾರಗಳು ನಾಳೆ ಬೆಳಗ್ಗೆ 6 ಗಂಟೆಗೆ ಪೂರ್ಣಗೊಳ್ಳುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಸಾರ್ವಜನಿಕ ದರ್ಶನ ಇರುತ್ತೆ. 5 ಗಂಟೆಯಿಂದ ಮತ್ತು ನಾಳೆ ಮಹಾಪೂಜೆ ಮತ್ತು ಮಹಾ ನೈವೇದ್ಯ ಇರುತ್ತೆ. ಹಾಗಾಗಿ 5 ಗಂಟೆ ನಂತರ ಯಾರಿಗೂ ದರ್ಶನ ಇರೋದಿಲ್ಲ. ಮತ್ತು ಇನ್ನು ಶನಿವಾರ ಬೆಳಗ್ಗೆ 6 ಗಂಟೆಗೆ ಮತ್ತೆ ಬಾಗಿಲು ತೆಗಿತೀವಿ. ಸಾರ್ವಜನಿಕವಾಗಿ ಎಲ್ಲರಿಗೂ ದರ್ಶನ ಸಿಗುತ್ತೆ. ನಾಳೆ ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿರಂತರವಾಗಿ ದರ್ಶನ ಇರುತ್ತೆ. ಯಾವುದೇ ನೂಕುನುಗ್ಗಲಿಲ್ಲದೆ ಎಲ್ಲ ಭಕ್ತಾದಿಗಳು ಸಮಾಧಾನವಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು. ಯಾವುದೇ ಆತಂಕ ಬೇಡ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆ ಈಗಾಗಲೇ ಆಗಿರುವಂಥದ್ದು ಸ್ವಾಮಿ. ಎಲ್ಲದೂ ಆಗಿದೆ, ಎಲ್ಲ ಸಕಲ ಸಿದ್ಧತೆಗಳಾಗಿದೆ. ಇನ್ನೇನು ಸದ್ಯದಲ್ಲಿ ನಮ್ಮ ಪೂಜಾ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡ್ಕೊಳ್ತೀವಿ. ಅದಕ್ಕಾಗಿ ಪೂರ್ವ ಸಿದ್ಧತೆಗಳು ಇವಾಗ ಮಾಡ್ಕೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಪ್ರಧಾನ ಅರ್ಚಕರಾದಂಥ ನಾಗರಾಜ್ ಅವರ ಪ್ರಕಾರ ಎಲ್ಲ ರೀತಿಯ ಸಕಲ ಸಿದ್ಧತೆ ಆಗಿದೆ. ಇನ್ನೇನು ಪೂಜಾ ಕೈಂಕರ್ಯಗಳನ್ನು ಕೂಡ ಈಗ ಪ್ರಾರಂಭ ಮಾಡ್ತೀವಿ. ಇವತ್ತು 12ರಿಂದ 12:30 ತಾಯಿಯ ಗರ್ಭಗುಡಿ ಬಾಗಿಲು ತೆಗೆಯಲಾಗುತ್ತೆ. ಮತ್ತೆ ಸಾರ್ವಜನಿಕ ದರ್ಶನ ಅವಕಾಶ ಇರಲ್ಲ. ಮತ್ತೆ ಕಡೆಯ ದಿನ ಅಂದ್ರೆ 23ನೇ ತಾರೀಕು ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರಲ್ಲ ಅನ್ನೋದು ಪ್ರಧಾನ ಅರ್ಚಕರಾದಂಥ ನಾಗರಾಜ್ ಅವ್ರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.